ಈಗ ಬಿಗ್ ಬಾಸ್ ಅಂತಂದ್ರ ಒಂದ್ ಪ್ರಪಂಚ, ಅದೊಂದ್ ಪ್ರಪಂಚ. ಇಷ್ಟ ದಿನ ಆ ಪ್ರಪಂಚದೊಳಗಿದ್ರಿ, ಈಗ ಹೊರ ಬಂದ್ರಿ, ಏನ್ ಅನ್ಸುತ್ತೆ? ಮಿಸ್ ಮಾಡ್ಕೊಂತಿದ್ರ ಅಂತ? ಬಾರಿ ಅಲ್ಲಿ 3 ತಿಂಗಳ ಏನ್ ಸೌಂಡ್ ಇಲ್ಲ ಏನಿಲ್ಲ, ಯಾವ ಉಸಾಬ್ರಿಲ್ಲಂಗಿದ್ವಿ. ಇಲ್ಲಿ ಹೊರಗೆ ಬಂದಿನಿ ತಲೆನೂ ಹೊಡ್ತದೈತಿ ಗಾಡಿ ಸೌಂಡಿಗೆ. ಅಲ್ಲಿ ಸ್ವಲ್ಪ ಅವ್ರು ಬಿಗ್ ಬಾಸ್ ಮನೆಯವರು ಹೇಳಿ ಕಳ್ಸ್ಯಾರ, ಒಂದ್ ವಾರ 2 ವಾರ ಸ್ವಲ್ಪ ನಿಮ್ಗೆ ಹೊಂದ್ಕೊಳಕ್ ಕಷ್ಟ ಆಗೈತಿ, ಹುಷಾರ್ ಅಡ್ಡಾಡ. ರೊಟ್ಟಿ ಚಟ್ನಿ ಬಗ್ಗೆ ಏನ್ ಹೇಳ್ತೀರಿ? ಬಾಳ್ ಮಿಸ್ ಮಾಡ್ಕೊಂಡಿದ್ರಿ. ಅಯ್ಯೋ ರೊಟ್ಟಿ ಚಟ್ನಿ ಬಗ್ಗೆ ನಾನು ಮಕ್ಕಂಡಾಗೆಲ್ಲ ಕನಸನ್ಯಾಗ ಬರ್ತಿದ್ ರೊಟ್ಟಿ ಚಟ್ನಿ. ಅಲ್ಲಿ ಏಸಿಯಾಗ ಒಂದ್ ಹೊಡೆತ ಎದ್ ಬಿಡ್ತಿತ್ತು. ಅದ್ ನಮ್ಗೆ ಎಸಿ ಅಂದ್ರೆ ಹಾಕಿದ್ದಿಲ್ಲ ಬಿಗ್ ಬಾಸ್ ಮನೆ. ಅದ್ ಎಸಿ ಇಲ್ಲಿಕಂದ್ರೆ ಅದ್ ಮನಿ ಇಲ್ಲ, ಲೈಟಿಗೆ ಪೈಟಿಗೆಲ್ಲ ಅವ್ ಬೇಕಲ್ಲ, ಅದನ್ನ ಭಾರಿ ಕಷ್ಟ ಆಗಿತ್ತು. ರೊಟ್ಟಿ ಚಟ್ನಿ. ಹನುಮಂತ ತನ್ನ ಸೆಲೆಬ್ರಿಟಿ ಅಂತಕ್ಕಂತ ಒಂದು ಜವಾಬ್ದಾರಿ ಮೂಲಕ ತನ್ನ ಕಾಯಕವನ್ನು ಮುಂದುವರ್ಸ್ಕೊಂಡು ಹೋಗ್ತಾನ ಅಂತ. ಯಾಕಾಯಕ ಕುರಿ ಕಾಯ್ದು ಅದ್ ಕಾಯ್ತೀನಿ, ಹೋಗ್ತೀನಿ ಕಾಯಕ. ಅಣ್ಣಾರ ಅದಾರ ಅವ್ರು. ಅವಾಗ ಈಗ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗಕ್ಕೆ ಅಡ್ಡಾಡದ್ರಾಗ ಇರ್ತೀನಿ, ಫ್ರೀ ಇದ್ದಾಗೆಲ್ಲ ಹೋಗಿ ಬರ್ತೀನಿ. ಸರ್, ಕೊನೆಯ ಪ್ರಶ್ನೆ, ಬಿಗ್ ಬಾಸ್ ಇಂದ ಬಂದಿರತಕ್ಕಂತ ಹಣವನ್ನ ಏನ್ ಮಾಡ್ತೀರಿ? ಅದಣ್ಣ, ಅದು ತಗಡಿದ್ದ ಮನಿನ ತಗಡ ತೆಗಿಸಿ ಸುಲಭ ಮದುವೆ ಮಾಡಿಸ್ತೇನೆ, ಮದುವೆ ಮಾಡ್ಕೊತೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ನಿಮ್ಮ ಪ್ರೀತಿ ಆಶೀರ್ವಾದ ಹಂಗೆ ಇರ್ಲಿರಿ. ನಾನು ಇನ್ನು ಜಗ್ ಮಂದಿಗೆ ಕೊಡ್ಬೇಕ. ಇವತ್ತು ಸಿಕ್ಕಿನ ಊರಾಗ ಯಾರು ಬೇಜಾರು ಮಾಡ್ಕೋಬೇಡ್ರಿ. ಎಲ್ಲ ನ್ಯೂಸ್ ಮಾಧ್ಯಮದವರಿಗೆ ಬಂದೀನ್ರಿ. ನಿಮ್ಗೆಲ್ಲರಿಗೆ ಅವಕಾಶ ಮಾಡಿ ಮಾತಾಡ್ತೀನಿ. ದಯವಿಟ್ಟು ನಿಮ್ಮ ಪ್ರೀತಿ ಆಶೀರ್ವಾದ ಹಂಗೆ ಇರಲಿ. ಇಡೀ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರಗಳು, ಧನ್ಯವಾದಗಳು ಸರ್.